Hello everyone, welcome back to Success Coaching Academy. This is Chetan, PGCT, MBA, MCA ಗೆ ಪ್ರಿಪೇರ್ ಆಗ್ತಿರೋ ಎಲ್ಲ ಆಸ್ಪಿರೆಂಟ್ಸ್ ಗೆ ಸಕ್ಸಸ್ ಕೋಚಿಂಗ್ ಅಕಾಡೆಮಿ ಇಂದ ಆಲ್ ದ ವೆರಿ ಬೆಸ್ಟ್. ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ನ ನಾನೇ ಹೆಲ್ಪ್ ಮಾಡ್ತೀನಿ. ಸುಮಾರಷ್ಟು ಕ್ವಶನ್ ಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಮತ್ತಷ್ಟು ಕ್ವಶನ್ ಗಳನ್ನ ನಿಮ್ ಎಕ್ಸಾಮ್ ಹೊತ್ತಿಗೆ ಡಿಸ್ಕಸ್ ಮಾಡ್ತೀನಿ. ಸೊ ಆಪ್ಟಿಟ್ಯೂಡ್ ರೀಸನಿಂಗ್ ಸಾಲ್ವ್ ಮಾಡ್ಲಿಕ್ಕೆ ನಾಟ್ ಆಲ್ವೇಸ್ ಸಾಲ್ವಿಂಗ್ ದ ಪ್ರಾಬ್ಲಮ್, ಇಟ್ ಈಸ್ ಅಬೌಟ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಸೊ ಸಮ್ಟೈಮ್ಸ್ ಕಾಮನ್ ಸೆನ್ಸ್ ಇಂದಾನೆ ಆನ್ಸರ್ ಮಾಡ್ಬೋದಾಗಿರತ್ತೆ. ಸೊ ಅದೇ ರೀತಿ ಇವತ್ತು ಮತ್ತೆರಡು ಕ್ವಶನ್ ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮೊದಲನೇ ಕ್ವಶನ್ ಡಿಸ್ಕಸ್ ಮಾಡೋಣ. Find the maximum number of trees which can be planted 20 meters apart on a two sides of straight road 1760 meters long ಅಂತ ಹೇಳಿದ್ದಾರೆ. ಕ್ವಶನ್ ಇಸ್ ವೆರಿ ಸಿಂಪಲ್. ಸೊ ಒಂದ್ ರೋಡ್ ಇದೆ. ಈ ರೋಡ್ ಅಲ್ಲಿ ಟ್ರೀಗಳನ್ನ ಪ್ಲಾಂಟ್ ಮಾಡ್ಬೇಕಾಗತ್ತೆ. ಅದು 20 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹಾಕ್ಬೇಕಾಗತ್ತೆ. 20 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲೊಂದ್ ಟ್ರೀ ಹಾಕಿದ್ರೆ ನೆಕ್ಸ್ಟ್ ಇಲ್ಲೊಂದ್ ಟ್ರೀ ಹಾಕ್ಬೇಕಾಗತ್ತೆ. ಸೊ ಇದೇ ರೀತಿ ಟ್ರೀಸ್ ಹಾಕ್ತಾ ಹೋಗ್ಬೇಕಾಗತ್ತೆ. ಟೋಟಲ್ ಏನಿದೆ ಅಂದ್ರೆ 1760 ಮೀಟರ್ಸ್ ಇದೆ ರೋಡ್. ಸೊ ಎರಡೂ ಸೈಡ್ಸ್ ಅಲ್ಲಿ ಹಾಕ್ಬೇಕಾಗತ್ತೆ. ದಿಸ್ ಇಸ್ ದ ಕ್ವಶನ್. ಇದನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ಎಕ್ಸಾಂಪಲ್ ನ ಅರ್ಥ ಮಾಡಿಸ್ತೀನಿ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೇಮ್ 20 ಮೀಟರ್ ಡಿಸ್ಟೆನ್ಸ್ಗೆ 100 ಮೀಟರ್ ಏನಾದ್ರು ರೋಡ್ ಇದೆ ಅಂತ ಹೇಳಿದ್ರೆ ಹೇಗ್ ವರ್ಕ್ ಆಗತ್ತೆ ನೋಡೋಣ. ಸೊ 100 ಮೀಟರ್ ಇದ್ರೆ ನೀವೇನ್ ಯೋಚನೆ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಪ್ರತಿ 20 ಮೀಟರ್ಸ್ಗೆ ಪ್ಲಾಂಟ್ ಮಾಡ್ಬೇಕಂದ್ರೆ ಸೊ 100 ಅನ್ನ 20 ಇಂದ ಡಿವೈಡ್ ಮಾಡ್ತೀರಾ. ಎಷ್ಟು ಸಿಗತ್ತೆ ನೋಡಿ? 5 ಸಿಗತ್ತೆ. ಅಂದ್ರೆ 5 ಟ್ರೀಸ್ ನ ಪ್ಲಾಂಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀರಾ. ಸೊ ಇಲ್ಲಿ ಬರೀತೀನಿ ನೋಡಿ. ಫಸ್ಟ್ ಟ್ರೀ, ಸೆಕೆಂಡ್ ಟ್ರೀ, ಥರ್ಡ್ ಟ್ರೀ, ಫೋರ್ತ್ ಟ್ರೀ ಅಂಡ್ ಫಿಫ್ತ್ ಟ್ರೀ. ನೀವು ಇಲ್ಲಿಂದ ಯೋಚನೆ ಮಾಡಿರ್ತೀರಾ, ಇಲ್ಲಿಗೆ 20 ಮೀಟರ್ಸ್ ಇದೆ, ನೆಕ್ಸ್ಟ್ 20 ಮೀಟರ್ಸ್ ಇದೆ, ನೆಕ್ಸ್ಟ್ 20 ಮೀಟರ್ಸ್, ನೆಕ್ಸ್ಟ್ 20 ಮೀಟರ್ಸ್, ನೆಕ್ಸ್ಟ್ 20 ಮೀಟರ್ಸ್. ಎಷ್ಟು ಸಿಗತ್ತೆ ಕೌಂಟ್ ಮಾಡಿ. 20 + 20 40 60 80 100 ಆಗುತ್ತೆ. ಸೊ ನಿಮ್ಗೆ 5 ಸಿಕ್ಕಿದೆ. ಇದನ್ನ ಡಿವೈಡ್ ಮಾಡಿದಾಗ 5 ಸಿಗತ್ತೆ. ಬಟ್ ಇಲ್ಲಿ ಥಿಂಕ್ ಮಾಡಿ, ಇಲ್ಲಿ ಒಂದು ಎಕ್ಸ್ಟ್ರಾ ನಾವು ಟ್ರೀನ ಪ್ಲಾಂಟ್ ಮಾಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ. ಇದನ್ನ ಮಿಸ್ಸಿಂಗ್ ಆಗಿರುತ್ತೆ. ಸೊ ಆಲ್ವೇಸ್ ಏನಾಗುತ್ತೆ, ನಾವು ಡಿವೈಡ್ ಮಾಡಿದಾಗ ಬರೋ ಆನ್ಸರ್ಗಿಂತ ಒಂದ್ ಜಾಸ್ತಿ ಇರುತ್ತೆ. 6 ಆಗತ್ತೆ ಅಂತ. ದಿಸ್ ಸೈಡ್ 6 ಆದ್ರೆ ಸೊ ಈ ಆಪೋಸಿಟ್ ಸೈಡ್ಸ್ ಏನಾಗಿರುತ್ತೆ, 6 ಆಗುತ್ತೆ. ಟೋಟಲ್ 100 ಮೀಟರ್ಸ್ ಏನಾದ್ರೂ ಡಿಸ್ಟೆನ್ಸ್ ಇದೆ ರೋಡ್ ಅಂತ ಹೇಳಿದ್ರೆ 12 ಸಿಗತ್ತೆ. 12 ಟ್ರೀಸ್ ನ ಪ್ಲಾಂಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿ 1760 ಮೀಟರ್ಸ್ ಇದೆ. ಫಸ್ಟ್ ಡಿವೈಡ್ ಮಾಡ್ಕೊಳ್ಳೋಣ. 1760ನ 20 ಇಂದ ಡಿವೈಡ್ ಮಾಡೋಣ. ಪ್ರತಿ 20 ಮೀಟರ್ಸ್ಗೆ 1 ಟ್ರೀನ ಪ್ಲಾಂಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಸೊ ಆನ್ಸರ್ ಏನ್ ಸಿಗತ್ತೆ ನೋಡಿ. 0 0 ಗೆಟ್ ಕ್ಯಾನ್ಸಲ್ ಟು 1 ಟೈಮ್ ಟು 8 ಟೈಮ್ಸ್. 1 ಕ್ಯಾರಿ ಇರುತ್ತೆ, ಅಗೈನ್ 8 ಟೈಮ್ಸ್ 88 ಆಗತ್ತೆ. ಪ್ಲಸ್ 1 ಅನ್ನ ಆಡ್ ಮಾಡ್ಬೇಕು. ಜಸ್ಟ್ ಬಿಫೋರ್ ಎಕ್ಸಾಂಪಲ್ ನಾನು ಹೇಳಿದೀನಿ. ಸೊ 89 ಆಗತ್ತೆ ಒನ್ ಸೈಡ್. ಸೊ ದಿಸ್ ಸೈಡ್ 89 ಆಗಿದೆ ಅಂದ್ರೆ ಕೆಳಗಡೆ ಸೈಡ್ ಕೂಡ ಏನಾಗಿರುತ್ತೆ, 89 ಟ್ರೀಸ್ ನ ಪ್ಲಾಂಟ್ ಮಾಡಬಹುದು. ಟೋಟಲ್ ಎಷ್ಟಾಗತ್ತೆ ಆಡ್ ಮಾಡಿ. 18 ಕ್ಯಾರಿ 1 16 70 178 ಟ್ರೀಸ್ ನ ಪ್ಲಾಂಟ್ ಮಾಡಬಹುದು. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈ ತರ ಸಿಂಪಲ್ ಕ್ವಶನ್ ಗಳನ್ನ ಕೇಳಿರ್ತಾರೆ, ಆದಷ್ಟು ಕನ್ಫ್ಯೂಸ್ ಆಗಬಾರ್ದು. ಕ್ವಶನ್ ನ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡಬಹುದು. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. Next question. On the total amount received by X, 20% spent on purchase and 5% of the remaining on transportation. If he is left with rupees 1520, what is the initial amount ಅಂತ ಹೇಳಿದ್ದಾರೆ. ಸೊ ಇನಿಷಿಯಲ್ ಅಮೌಂಟ್ ನಮಗ್ ಗೊತ್ತಿಲ್ಲ. ಏನೋ ಒಂದು ಇನಿಷಿಯಲ್ ಅಮೌಂಟ್ ಇದೆ. ಏನ್ ಹೇಳಿದ್ದಾರೆ ಫಸ್ಟ್ ಅನಲೈಸ್ ಮಾಡೋಣ. ಗೊತ್ತಿಲ್ಲ. ಅದರಲ್ಲಿ 20% ನ ಪರ್ಚೇಸ್ ಮಾಡಿದ್ದಾರೆ. ಸಮಥಿಂಗ್ ಏನೋ ಒಂದು ಪರ್ಚೇಸ್ ಮಾಡಿದ್ದಾರೆ. ಆ ನಂತರ ರಿಮೈನಿಂಗ್ ಅಮೌಂಟ್ ಅಲ್ಲಿ 5% ನ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಮಾಡಿದ್ದಾರೆ. ಉಳ್ಕೊಂಡಿರೋ ಅಮೌಂಟ್ ಅಲ್ಲಿ 5% ನ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಮಾಡಿದ್ದಾರೆ. ಆ ನಂತರ ಎಷ್ಟು ಉಳ್ಕೊಂಡಿದೆ ಅಂತ ಹೇಳಿದ್ರೆ 1520 ರೂಪೀಸ್ ಉಳ್ಕೊಂಡಿದೆ. ದಿಸ್ ಇಸ್ ಅಬೌಟ್ ಕ್ವಶನ್. ಹಂಗಂದ್ರೆ ಇನಿಷಿಯಲ್ ಅಮೌಂಟ್ ಎಷ್ಟಾಗಿತ್ತು ಅಂತ ಕೇಳ್ತಿದ್ದಾರೆ. ದಿಸ್ ಅಮೌಂಟ್ ಇದನ್ನ ನಾವು ಶಾರ್ಟ್ ಟ್ರಿಕ್ ಅಲ್ಲಿ ಅನಲೈಸ್ ಮಾಡ್ಬೋದು ನೋಡಿ. ಸೊ ಫಾರ್ ಎಕ್ಸಾಂಪಲ್ 100 ರೂಪೀಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. 100 ರೂಪೀಸ್ ಇದ್ರೆ ಇನಿಷಿಯಲ್ ಅಮೌಂಟ್ ಫಸ್ಟ್ 20% ಪರ್ಚೇಸ್ ಮಾಡ್ತಾರೆ ಅಂದ್ರೆ ಎಷ್ಟು ಹೋಗುತ್ತೆ. 20% ಅಂದ್ರೆ 20 ರೂಪೀಸ್ ಹೊರಟೋಗುತ್ತೆ ಪರ್ಚೇಸ್ಗೆ. ಇನ್ನ ರಿಮೈನಿಂಗ್ 80 ರೂಪೀಸ್ ಉಳ್ಕೊಳ್ಳುತ್ತೆ. ಸೊ ಅದಾದ ನಂತರ ಏನ್ ಮಾಡಿದ್ದಾರೆ, 5% ಟ್ರಾನ್ಸ್ಪೋರ್ಟೇಷನ್ ಖರ್ಚು ಮಾಡಿದ್ದಾರೆ. ಇದರಲ್ಲಿ 5% ಟ್ರಾನ್ಸ್ಪೋರ್ಟೇಷನ್ ಖರ್ಚು ಮಾಡ್ತಾರೆ. ಎಷ್ಟು ಹೋಗುತ್ತೆ, 18 ನಲ್ಲಿ 10% ಅಂದ್ರೆ 8 ರೂಪೀಸ್, 5% ಅಂದ್ರೆ ಜಸ್ಟ್ 4 ರೂಪೀಸ್. ಸೊ ಇದು ಟ್ರಾನ್ಸ್ಪೋರ್ಟೇಷನ್ ಹೋಗುತ್ತೆ. ಇನ್ನ ರಿಮೈನಿಂಗ್ ಉಳ್ಕೊಳ್ಳೋದು 76 ರೂಪೀಸ್. ನಾನೇನಾದ್ರೂ
100 rupees ಅಂತ ಕೌಂಟ್ ಮಾಡಿದ್ರೆ ಇನಿಷಿಯಲ್ ಅಮೌಂಟ್ ನನಗೆ ಫೈನಲಿ ಲೆಫ್ಟ್ ವಿತ್ 76 rupees ಉಳ್ಕೊಳುತ್ತೆ. ಒರಿಜಿನಲ್ ಅಮೌಂಟ್ ಅಲ್ಲಿ 1520 rupees ಉಳ್ಕೊಂಡಿದೆ. ಇವೆರಡನ್ನ ನಾನು ಈಕ್ವೇಟ್ ಮಾಡ್ಬೋದು. ಅಂದ್ರೆ 76 rupees ಇಸ್ ಗಿವೆನ್ 1520. ನನ್ನ ಪ್ರಕಾರ 76, ಅವ್ರ ಪ್ರಕಾರ 1520. ಅವರು ಒರಿಜಿನಲ್ ಅಮೌಂಟ್ ಮೇಲೆ ಈ ಪರ್ಸೆಂಟೇಜ್ ನ ಅಪ್ಲೈ ಮಾಡಿರ್ತಾರೆ. ನಾನು ಇಲ್ಲಿ 100 rupees ಮೇಲೆ ಈ ಪರ್ಸೆಂಟೇಜ್ ನ ಅಪ್ಲೈ ಮಾಡಿರ್ತೀನಿ. ನನ್ನ ಪ್ರಕಾರ ಇನಿಷಿಯಲ್ ಅಮೌಂಟ್ 100, ಅವ್ರ ಪ್ರಕಾರ ಎಷ್ಟು. ಜಸ್ಟ್ ಸಿಂಪಲ್ ಅನಾಲಜಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನ ಈ ಕಡೆ ಕಳಿಸಿ. 1520 ಇಂಟು 100 ಡಿವಿಷನ್ 76 ಎಷ್ಟು ಟೈಮ್ಸ್ ಹೋಗುತ್ತೆ ನೋಡಿ. 70 140 ಆಗುತ್ತೆ. 6 6 12 ಆಗುತ್ತೆ. ಅಂದ್ರೆ 76 ಡಬಲ್ ಮಾಡಿದ್ರೆ 152 ಆಗುತ್ತೆ. ಸೊ 20 ಇಂಟು 100 2000. ಸೊ ಇನಿಷಿಯಲ್ ಅಮೌಂಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 2000 ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿಯಾದ ಕ್ವಶನ್ಗಳು ನಿಮ್ಮ ಪ್ರೀವಿಯಸ್ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ. ಈ ತರದ ಕ್ವಶನ್ ಮತ್ತಷ್ಟು ಕ್ವಶನ್ಗಳನ್ನ ನೀವು ಡಿಸ್ಕಸ್ ಮಾಡ್ಬೇಕಾಗತ್ತೆ. ಪ್ರಾಬಬ್ಲಿ ಈ ಕ್ವಶನ್ಸ್ ಎಲ್ಲಾದ್ರು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.